ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಟಿಫನ್ ಬಂದುಬಿಟ್ಟು ಇವತ್ತು ಲೆಮನ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಆಚೆ ಕಡೆ ಕೆಲಸ ಇದೆ, ಹೋಗಬೇಕು. ಹಂಗಾಗ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಸೊ ರೆಡಿ ಮಾಡ್ತಾಯಿದ್ದೀನಿ ಟಿಫನ್ನ. ಸೊ ನನ್ನ ಮಗಳಿಗೂ ಸ್ಕೂಲ್ ಹಾಲಿಡೇಸ್ ಅಲ್ವ ಇವಾಗ. ಸೊ ಮಕ್ಕಳು ಸ್ವಲ್ಪ ಎದ್ದೇಳೋದು ಲೇಟು. ಸೊ ಅವರು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಬೇಗನೆ ಎದ್ದಿದೆ. ಫೈನಲಿ ಲೆಮನ್ ರೈಸ್ ರೆಡಿಯಾಗಿದೆ. ಸೊ ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ, ಇನ್ನೂ ಎದ್ದಿಲ್ಲ. ಸೊ ಒಂದು ಸೈಡಲ್ಲಿ ನಾನು ಲೆಮನ್ ರೈಸ್ನ ರೆಡಿ ಮಾಡ್ತಾಯಿದ್ದೆ, ಇನ್ನೊಂದು ಸೈಡಲ್ಲಿ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಮಕ್ಕಳು ಎದ್ಮೇಲೆ ಸ್ವಲ್ಪ ಹಾಲು ಕುಡಿಯೋ ಅಭ್ಯಾಸ ಇದೆ ಅವರಿಗೆ. ಎದ್ದ ತಕ್ಷಣ ಸ್ವಲ್ಪ ಹಾಲು ಕೊಟ್ಬಿಟ್ಟು ಆಮೇಲೆ ಅವರಿಗೆ ಟಿಫನ್ ಮಾಡೋ ಥರ ಇದ್ದರೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗ ಬೆಳಿಗ್ಗೆ ಟೈಮ್ ಟಿಫನ್ ಮಾಡಲ್ಲ, ಅವ್ನು ಹಾಲು ಕುಡಿದ್ರೆ. ಸೊ ನನ್ನ ಮಗಳು ತಿಂದರೆ ತಿಂತಾಳೆ, ಇಲ್ಲಾಂದರೆ ಇಲ್ಲ. ಸೊ ಬ್ರೆಡ್ಡು ಇಲ್ಲ ಬಿಸ್ಕೆಟ್ ಏನಾದರೂ ತಿಂದರೆ ಅವಳು ಊಟನೂ ತಿನ್ನಲ್ಲ, ಟಿಫನ್ನು ತಿನ್ನಲ್ಲ ಬೆಳಿಗ್ಗೆ ಟೈಮು. ಸೊ ಇವಾಗ ಮಕ್ಕಳಿಗೂ ಸ್ವಲ್ಪ ಶೀತ ಮತ್ತು ಕೆಮ್ಮೆಲ್ಲ ಆಗಿದೆ. ಸೊ ಅವರಿಗೆ ಹಾಲು ಕೊಟ್ಟರೆ ಸ್ವಲ್ಪ ಕಫ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಹಾಲು ಬೆಳಿಗ್ಗೆ ಟೈಮ್ ಹಾಲು ಕೊಡ್ತೀನಿ ಅಲ್ವಾ. ಸೊ ಅದಕ್ಕೆ ನಾನು ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಏನೇ ಶೀತ ಇದ್ದರೂ ಕೆಮ್ಮಿದ್ರೂ ಸಮೇತನೂ ಕಮ್ಮಿ ಆಗುತ್ತೆ ಮತ್ತು ಕಫನೂ ಆಗಲ್ಲ ಅರಶಿನ ಹಾಕಿ ಕೊಡೋದ್ರಿಂದ. ಸೊ ದೊಡ್ಡವರು ಸಮೇತನೂ ಹಾಲಿಗೆ ಈ ರೀತಿ ಅರಶಿನ ಹಾಕ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯದು. ಸೊ ಅಕಸ್ಮಾತಾಗಿ ನೈಟ್ ಏನಾದರೂ ನಿದ್ದೆ ಬಂದಿಲ್ಲ ಅಂದರೆ ಸೊ ಈ ಥರ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಇದನ್ನು ನಾನು ಟ್ರೈ ಮಾಡಿದ್ದೀನಿ. ಸೊ ನಿಮಗೂ ಏನಾದರೂ ನಿದ್ದೆ ಬಂದಿಲ್ಲ ಅಂದರೆ ಇದೇ ರೀತಿ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ವಲ್ಪ ಆಚೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟು ನನ್ನ ಮಗಳಿಗೂ ಮಂಡೇ ಬರ್ಡೇ ಇದೆ. ಸೊ ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಬಟ್ಟೆನ ತೊಗೊಂಡು ಹಂಗೆ ಅವಳಿಗೆ ಏನೇನು ಬೇಕೋ ಅದೆಲ್ಲ ಸ್ವಲ್ಪ ಡ್ರೆಸ್ ಮ್ಯಾಚಿಂಗ್ ಎಲ್ಲ ತೊಗೊಬಿಟ್ಟು ಸ್ವಲ್ಪ ಆಚೆ ಕಡೆ ನಮಗೂ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಆಚೆ ಹೊರಟಿದ್ದೀವಿ. ಸೊ ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗಿದೆ. ಸೊ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಲೈಟಾಗಿ ಮಳೆನೂ ಬರ್ತಾಯಿದೆ, ನಿನ್ನೆಯಿಂದನೂ ಫುಲ್ ಮಳೆ ಬರ್ತಾ ಇದೆ. ಸೊ ಬೆಳಿಗ್ಗೆನೂ ಫುಲ್ಲು ಸ್ವಲ್ಪ ಲೈಟಾಗಿ ಮಳೆ ಬೀಳ್ತಾ ಇದೆ. ಸೊ ಫುಲ್ ಮೋಡ ಇದೆ, ಇನ್ನೂ ಮಳೆ ಬರುತ್ತೇನೋ ಫುಲ್ ಡೇನೋ. ಸೊ ಬಿಸಿಲೇನೂ ಇಲ್ಲ ಇವತ್ತು. ಹಂಗಾಗ್ಬಿಟ್ಟು ಸ್ವಲ್ಪ ಎಲ್ಲ ಉಟ್ಕೊಂಡಿತ್ತಲ್ವ ಅವತ್ತೇ ವೆದರ್ ಬಂದುಬಿಟ್ಟು. ಸೊ ಮಕ್ಕಳಿಗೆಲ್ಲ ಸ್ವಲ್ಪ ಟೋಪಿ ಸ್ವೆಟರ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಬಂದೆ. ಸೊ ಆಲ್ರೆಡಿ ಪಾಪಗೆ ಸ್ವಲ್ಪ ಹುಷಾರಿಲ್ಲ, ಕೋಲ್ಡು ಕೆಮ್ಮು ಎಲ್ಲ ಇದೆ. ಸೊ ಮತ್ತೆ ಇನ್ನೂ ಜಾಸ್ತಿ ಆಗೋದು ಬೇಡ, ಸ್ವಲ್ಪ ಲೈಟಾಗಿ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಮೊನ್ನೆ ಅಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಎಲ್ಲ ಅವನಿಗೆ ಟೋಪಿ ಸ್ವೆಟರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಫೈನಲಿ ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಸೊ ಬಟ್ಟೆ ಎಲ್ಲ ತೊಗೊಂಡಾಯಿತು. ಸೊ ನನ್ನ ಮಗಳು ಮಂಡೇ ಬರ್ಡೇ ಇತ್ತಲ್ಲ, ಸೊ ಹಂಗಾಗ್ಬಿಟ್ಟು ನಾವು ಜಯನಗರ ಶಾಪಿಂಗ್ ಬಂದಿದ್ದು. ಸೊ ಫೈನಲಿ ಇವಾಗ ಬಟ್ಟೆ ಎಲ್ಲ ತೊಗೊಂಡಾಯಿತು. ನೆಕ್ಸ್ಟ್ ಅವಳಿಗೆ ಸ್ಲಿಪ್ಪರ್ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಬಾಟಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾವು ಮನೆ ಬಿಟ್ಟಿದ್ದು ಬೆಳಿಗ್ಗೆ ಒಂದು 10 o'clock ಆಗಿತ್ತು. ಸೊ ಇವಾಗ ಟೈಮ್ ಬಂದುಬಿಟ್ಟು 2 o'clock ಆಗಿದೆ. ಸೊ ಶಾಪಿಂಗ್ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲೂ ಮಿಸ್ ಮಾಡಿದೆ ನೋಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಬನ್ನಿ, ಇದೇ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೂಪರ್ ಇದೆಯಾ ಚಿನ್ನು? ಇಷ್ಟ ಆಯ್ತಾ? ಹಾಂ, ಸೂಪರ್ ಮಾಡಿ. ಸೂಪರಾ? ಥ್ಯಾಂಕ್ ಯು. ಹೌದಾ, ಇಷ್ಟ ಆಯ್ತಾ ನಿಂಗೂ? ಯಾಕೇನಾಯ್ತು? ಬಿದ್ದೈತೆ ಏರ್ಬೆಂಡು? ಪಾಪ ಎತ್ಕೊಡ್ತಾರೆ ಬಿಡು ಆಮೇಲೆ. ಹೌದಾ, ಹ್ಯಾಪಿನಾ? ಏನಕ್ಕೆ? ಹೌದಾ, ಏನು ಗೊತ್ತಾಯ್ತಾ? ಏನು? ಹಾಂ ಹೌದು, ಅವರು ಶಾಪಿಂಗ್ ಮಾಡಕ್ಕೆ ಬಂದಿದ್ದಾರಲ್ಲ. ನಿಮ್ಮ ಕ್ಲಾಸ್ ಮ್ಯಾಮ್ ತಾನೇ ಅವರು? UKG ತಾನೇ ಅವರು? UKG ಬಿಡ್ತಿದ್ರು, ನಾವು LKG ಇದ್ದಾಗ ಕವಿತಾ ಮ್ಯಾಮ್ ಬರ್ತಿದ್ರು. ನಾವು LKG ಇದ್ದಾಗ
ರತ್ನ ಮ್ಯಾಮ್ ಬರ್ತಾ ಇದ್ರು. ಯುಕೆಜಿ ಇದ್ದಾಗ ರತ್ನ ಮ್ಯಾಮ್ ಬರ್ತಾ ಇದ್ದಾರೆ. ರತ್ನ ಮ್ಯಾಮ್ LKG ಹೋಗಿದ್ದಾರೆ. ಹೌದಾ, ಮಾತಾಡ್ಸಿದ್ಯಾ? ಸರಿ ಆಯಿತು. ಗಾಯ್ಸ್, ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ವಲ್ಲ, ಸೊ ಇಲ್ಲಿ ಒಂದು 1/2 hour ಮೇಲೇ ವೆಯ್ಟ್ ಮಾಡಿದ್ವಿ. ಸೊ ನಮ್ಮ ಕಾರ್ ಮುಂದೆ ಬೇರೆ ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಅದು ತೆಗಿಯೋಕ್ಕೆ ಸ್ವಲ್ಪ ಲೇಟಾಗೋಯ್ತು, ಹಂಗಾಗ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್, ಸೊ ಇವತ್ತು ನಾವು ಶಾಪಿಂಗ್ ಹೋಗಿದ್ವಲ್ಲ ಜಯನಗರಗೆ. ಸೊ ಇವತ್ತೆಲ್ಲ ಏನೇನು ತೊಗೊಬಂದ್ವಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಂಡೇ ಬರ್ಡೇ ಇರೋದು. ಸೊ ಸಂಡೇ ಬಂದುಬಿಟ್ಟು ಸ್ವಲ್ಪ ಕೆಲಸ ಇದೆ, ಔಟ್ಸೈಡ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಇವತ್ತು ಸಾಟರ್ಡೇ, ಇವತ್ತೇ ಹೋಗ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ಕೊಬಂದ್ವಿ. ಸೊ ಇನ್ನೊಂದು ಸ್ವಲ್ಪ ಇದೆ ಐಟಮ್ ತೊಗೊಬರೋದು. ಸೊ ಸಂಡೇ ಇಲ್ಲ ಮಂಡೇ ಹೋಗ್ಬಿಟ್ಟು ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಬನ್ನಿ ನಾನು ಏನು ತೊಗೊಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಅವಳು ನನ್ನ ಮಗಳಿಗೆ ಇದು ಡ್ರೆಸ್ಸು. ಸೊ ಅವಳಿಗೆ 2 ಜೊತೆ ತೊಗೊಂಡಿರೋದು. ಇದು ಒಂದು, ಇದು ಬಂದ್ಬಿಟ್ಟು ಸ್ಕರ್ಟ್ ಟೈಪಲ್ಲಿ ಚೆನ್ನಾಗಿದೆ. ಇದು ಇಟ್ಕೊ ನಿಂಗೆ ನೋಡಿ, ಈ ಥರ ಇದೆ. ಸೊ ಇನ್ನು ಮೇಲೆ ಬರುತ್ತೆ ಅದು. ಸೊ ಚೆನ್ನಾಗಿದೆ ಇದೊಂದು ಕಲರು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಹಾಕಮ್ಮ ಬಾಕ್ಸಲ್ಲಿ ಹಾಕಮ್ಮ, ಇಡು, ಆಮೇಲೆ ನಾನು ಬಾಕ್ಸ್ಗೆ ಹಾಕ್ತೀನಿ. ಸೊ ಇನ್ನೊಂದು ಬಂದುಬಿಟ್ಟು ಸೊ ಜೀನ್ಸಲ್ಲಿ ತೊಗೊಂಡಿದ್ದು. ಈ ಥರ ವೈಟ್ ಶರ್ಟ್ ಬಂದಿದೆ ಮತ್ತು ಒಳಗಡೆ ಟೀ ಶರ್ಟ್ ಟೈಪ್ ಬಂದಿದೆ. ಸೊ ಈ ಥರದ್ದು. ಸೊ ಲಾಸ್ಟ್ ಟೈಮು ಇದೇ ಥರನೇ ತೊಗೊಂಡಿದ್ದೆ ನನ್ನ ಮಗನ ಬರ್ಡೇ ಟೈಮಲ್ಲಿ. ಸೊ ಅವಳಿಗೆ ಮತ್ತೆ ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು. ಸೊ ಜಾಕೆಟ್ ಬಂದುಬಿಟ್ಟು ಅದರಲ್ಲಿ ವೈಟ್ ಕಲರ್ ಇದೆ, ಇದರಲ್ಲಿ ಬಂದುಬಿಟ್ಟು ಪಿಂಕ್ ಕಲರ್ ಇದೆ. ಸೊ ಅವಳಿಗೆ ಸ್ವಲ್ಪ ಪಿಂಕ್ ಜಾಸ್ತಿ ಲೈಕ್ ಆಗುತ್ತೆ, ಹಂಗಾಗ್ಬಿಟ್ಟು ಪಿಂಕ್ ತೊಗೊಂಡ್ಳು. ಸೊ ಅದರದ್ದು ಜೀನ್ಸು ಇದು. ಬೇಡ. ಸೊ ಅವಳಿಗೆ 2 ಜೊತೆ ತೊಗೊಂಡಿದ್ದು. ಸೊ ಯಾವಾಗಲೂ ಅಷ್ಟೇ ಬರ್ಡೇಗೆ ಅವಳಿಗೆ 2 ಜೊತೆ ತೊಗೊಳ್ಳೋದು. ಸೊ ಪಾಪು ಬರ್ಡೇ, ಅವ್ನು ನನ್ನ ಮಗನ ಬರ್ಡೇಗೂ ಅಷ್ಟೇ ಅವನಿಗೂ 2 ಜೊತೆನೇ ಕೊಡಿಸೋದು. ಸೊ ಅವಳಿಗೆ ಸ್ಲಿಪ್ಪರು ಈ ಥರ ತೊಗೊಂಡಿದ್ದು, ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಸೊ ಇನ್ನೊಂದು ಫ್ಲವರ್ ಇಲ್ಲೆಲ್ಲ ಮೇಲೆಲ್ಲ ಸ್ವಲ್ಪ ಫ್ಲವರ್, ಚಿಕ್ಕ ಚಿಕ್ಕ ಫ್ಲವರ್ ಥರ ಬಂದಿತ್ತು. ಸೊ ಅದು ಅವಳಿಗೆ ಇಷ್ಟ ಆಗಿತ್ತು. ಸೊ ಅದು ಸ್ವಲ್ಪ ಎಲ್ಲ ಗಲೀಜಾಗಿತ್ತು. ಸೊ ಅದಕ್ಕೆ ಅದು ಬೇಡ ಅಂತ ಹೇಳ್ಬಿಟ್ಟು, ಬೇರೆ ಪೀಸ್ ಇರಲಿಲ್ಲ, ಅದು ಇಲ್ಲಾಂದರೆ ಅದನ್ನೇ ತೊಗೊತಾ ಇದ್ವಿ. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಮತ್ತು ಇದನ್ನು ತೊಗೊಂಡ್ವಿ. ಸೊ ಚೇಂಜಸ್ ಏನಿಲ್ಲ, ಸೇಮ್ ಅದು ಇದು 2 ಸೇಮ್ ಇತ್ತು. ಬಟ್ ಇದೆಲ್ಲ ಈ ಪ್ಲೇಸಲ್ಲಿ ಮಾತ್ರ ಅದು ಸ್ವಲ್ಪ ಚಿಕ್ಕ ಚಿಕ್ಕ ಫ್ಲವರ್ ಬಂದಿತ್ತು ಅಷ್ಟೇ. ಸೊ ಇದರಲ್ಲಿ ಸ್ವಲ್ಪ ಮಿಂಚೆಲ್ಲ ಇದೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇಷ್ಟ ಆಯಿತು, ಅವಳಿಗೂ ಇಷ್ಟ ಆಯಿತು. ಸೊ ಫೈನಲಿ ಈ ಸ್ಲಿಪ್ಪರ್ನ ತೊಗೊಂಡ್ವಿ. ಮತ್ತು ನೆಕ್ಸ್ಟು ಅವಳಿಗೆ ಇದೊಂದು ಬ್ಯಾಗ್ನ ತೊಗೊಂಡ್ವಿ. ಸೊ ಚಿಕ್ಕದು, ಚೆನ್ನಾಗಿದೆ ಈ ಥರ. ಇಷ್ಟ ಆಯಿತು ಅವಳಿಗೂ. ಸೊ ಇದು ಬಂದುಬಿಟ್ಟು ಎಷ್ಟು 150 ಏನೋ ಕೊಟ್ಟಿದೆ ಅಷ್ಟೇ, ಚೆನ್ನಾಗಿದೆ. ಸ್ಲಿಪ್ಪರ್ ಬಂದುಬಿಟ್ಟು ಅದು ಬಾಟಾದಲ್ಲಿ ತೊಗೊಂಡಿದ್ದು. ಸೊ ಅಲ್ಲಿ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಡ್ವಿ. ಸೊ ಇದು ಬಂದುಬಿಟ್ಟು ನನಗೆ, ಸೊ ಜೀನ್ಸಿಂದು ಒಂದು ಟಾಪ್ ತೊಗೊಂಡೆ ನಾನು. ಒಂದು ನಿಮಿಷ. ಸೊ ನನಗೆ ಇದು ತೊಗೊಂಡಿದ್ದು ಜೀನ್ಸಿಗೆ. ಸೊ ಗ್ರೇ ಕಲರ್ ಜೀನ್ಸಿಗೆ ಇದೊಂದು ಟಾಪು ನನಗೆ ಇಷ್ಟ ಆಯಿತು, ಹಂಗಾಗ್ಬಿಟ್ಟು ತೊಗೊಂಡೆ. ಸೊ ನೆಕ್ಸ್ಟ್ ಇನ್ನೊಂದು ಟಾಪ್ ತೊಗೊಂಡೆ. ಸೊ ಇದು ಒಂದು ಇಷ್ಟ ಆಯಿತು, 2 ಇರಲಿ ಅಂತ ಹೇಳ್ಬಿಟ್ಟು ಇದು ಕಾಲರ್ ಬಂದಿದೆ. ಸೊ ಇದು ಒಂದು ಇಷ್ಟ ಆಯಿತು ನನಗೆ, ಅಂದ್ಬಿಟ್ಟು ತೊಗೊಂಡೆ. ಸೊ ಜೀನ್ಸ್ ಬಂದುಬಿಟ್ಟು ನಾನು ಗ್ರೇ ಕಲರಲ್ಲಿ ತೊಗೊಂಡೆ. ಸೊ ಈ ಥರ ತೊಗೊಂಡೆ ನಾನು. ಈ ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ನನ್ನ ಮಗಳು ಬರ್ಡೇ ಬಂದುಬಿಟ್ಟು October 6, ಸೊ ಮಂಡೇ. ಸೊ ನೆಕ್ಸ್ಟ್ ಡೇ October 7ಗೆ ನನ್ನ ಬರ್ಡೇ ಇದೆ. ಸೊ ಹಂಗಾಗ್ಬಿಟ್ಟು ನಮ್ಮ ಮನೆಯವ್ರು ನನಗೆ ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಅವರು ಜೀನ್ಸ್ನ ಕೊಡಿಸಿದ್ರು.
ಸೊ ಈ ಗ್ರೇ ಕಲರ್ಗೆ 2 ಟಾಪ್ನ ತೊಗೊಂಡಿದ್ದು ನಾನು. ನೆಕ್ಸ್ಟು ಏನು ತೊಗೊಂಬಂದ್ವಿ ಅಂದರೆ ನೆಕ್ಸ್ಟು ನನ್ನ ಮಗಳಿಗೆ ಇದೊಂದು ಡಾಲ್ನ ಕೊಡಿಸಿದ್ವಿ. ಸೊ ಅವಳು ತುಂಬಾ ಇಷ್ಟಪಟ್ಬಿಟ್ಟು ತಗೊಂಡ್ಳು. ನೋಡಿ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು 1000 ರುಪೀಸ್ ಏನೋ ಕೊಟ್ಟರು ನಮ್ಮ ಮನೆಯವರು. ಚೆನ್ನಾಗಿದೆ. ಸೊ ಇದರಲ್ಲಿ ಚಿಕ್ಕ ಸೈಜ್ ಇತ್ತು. ಅವಳು ಬೇಡ ನನಗೆ ದೊಡ್ಡದೇ ಇರಲಿ ಅಂತ ಹೇಳ್ಬಿಟ್ಟು ದೊಡ್ಡ ಸೈಜ್ನ ತೊಗೊಂಡು. ಚೆನ್ನಾಗಿದೆ ಇದು ಒಂದು. ಸೊ ಅವಳಿಗೆ ಬರ್ಡೇಗೆ ಗಿಫ್ಟ್ ಇದು. ಸೊ ನೆಕ್ಸ್ಟು ನೋಡೋಣ ಬೇರೆ ಏನು ತೊಗೊಂಡಿದ್ದೀವಿ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಸೊ ಇದು ಬರ್ಡೇಗೆ ಮನೆಯಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೆಟ್ ಕರ್ಟನ್ನ ತೊಗೊಂಡಿದ್ದು. ಸೊ 2 ಪೀಸ್ ಇದೆ ಇದರಲ್ಲಿ. ಸೊ ಇದಕ್ಕೆ ಬಂದುಬಿಟ್ಟು 150 ಏನೋ 160 150 ಏನೋ ಕೊಟ್ಟಿದ್ದು. ಸೊ 2 ಪೀಸ್ ಇದೆ ಇದರಲ್ಲಿ. ನೆಕ್ಸ್ಟು ಅವಳಿಗೆ ಡ್ರೆಸ್ ಮ್ಯಾಚಿಂಗು ಸ್ವಲ್ಪ ಏರ್ ಬೆಂಡು. ಆಮೇಲೆ ಇದೊಂದು ತೊಗೊಂಡೆ, ಇದೊಂದು ತೊಗೊಂಡಿದ್ದು. ಮತ್ತು ನೆಕ್ಸ್ಟ್ ಇದೊಂದು 3 ಏರ್ ಬೆಂಡ್ ತೊಗೊಂಡಿದ್ದಾಳೆ. ಸೊ ಎಷ್ಟೇ ಏರ್ ಬೆಂಡ್ ತೊಗೊಂಡ್ರು ಅವಳು 2 ದಿನ ಇಟ್ಕೊಳ್ಳೋದಿಲ್ಲ. ಸೊ ಅವಳು ಇಟ್ಕೊತಾಳೆ, ಬಟ್ ಅವ್ರ ತಮ್ಮ ಅವನ ಕೈಗೆ ಏನಾದರೂ ಸಿಕ್ಕಿದ್ರೆ ಎಲ್ಲ ಒಂದೇ ಸಲಕ್ಕೆ ಅವನು ಮುರಿದಾಕ್ಬಿಡ್ತಾನೆ. ಸೊ ನೆಕ್ಸ್ಟ್ ಇದೊಂದು ಕ್ಲಿಪ್ ತೊಗೊಂಡಿದ್ದು ಮತ್ತು ಒಂದು ರಬ್ಬರ್ ಬ್ಯಾಂಡ್ ಸೆಟ್ ತೊಗೊಂಡಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಲೈಟ್ ತೊಗೊಂಡಿದ್ದು. ಸೊ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಲೈಟ್ನ ತೊಗೊಂಡಿದ್ದು. ಸೊ ಇದು ಬಂದುಬಿಟ್ಟು ದೊಡ್ಡದಿದು. ಸೊ ಚಿಕ್ಕದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ತುಂಬ ಲೆಂತ್ ಇರೋದನ್ನು ತೊಗೊಂಡ್ರು ನಮ್ಮ ಮನೆಯವರು. ಸೊ ಕರ್ಟನ್ ಹಾಕ್ಬಿಟ್ಟು ಅದ್ರ ಮೇಲೆ ಇದು ಲೈಟಿಂಗ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಟನ್ ಫುಲ್ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ರು. ಇದು ಬಂದುಬಿಟ್ಟು 450 480 ಹೇಳಿದ್ದು ಅವರು. ಸೊ ನಾವು ಬಂದುಬಿಟ್ಟು 400ಗೆ ತೊಗೊಂಡಿದ್ದವರು. ಅವ್ರು 400ಗೆ ಕೊಟ್ಟರು ಅವರು. ಅಷ್ಟು ಏನು ತೊಗೊಂಡಿದ್ದು ಚೆನ್ನಮ್ಮ. ಸೊ ಇಷ್ಟು ತೊಗೊಂಡಿದ್ದು ಇಷ್ಟು ಐಟಮು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆಯವರು ಬಾಟದಲ್ಲಿ ಅವರು ಸ್ಲಿಪ್ಪರ್ ತೊಗೊಂಡ್ರು. ಅವರು ಸ್ಲಿಪ್ಪರ್ ಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನನಗೇನು ಶಾಪಿಂಗ್ ಮಾಡಿಲ್ಲ, ನನಗೆ ಡ್ರೆಸ್ ಅಷ್ಟೇ ಶಾಪಿಂಗ್ ಮಾಡ್ಕೊಂಡಿದ್ದು. ಸೊ ಜೀನ್ಸ್ ಮಾತ್ರ 2 ಟಾಪು ಮತ್ತು ಒಂದು ಜೀನ್ಸ್ ತೊಗೊಂಡೆ ಅಷ್ಟೇ. ನನ್ನ ಬರ್ಡೇಗೆ ನಮ್ಮ ಮನೆಯವ್ರು ಕೊಡಿಸಿದ್ದು. ಸೊ ನಾಳೆನೂ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಸೊ ಇವತ್ತು ಜಯನಗರ ಹೋಗ್ಬಿಟ್ಟು ಇಷ್ಟು ಐಟಮ್ನ ನಾವು ತೊಗೊಬಂದಿದ್ದು. ಸೊ ನಾಳೆ ಇಲ್ಲೇ ಸೊ ನಾವಿರೋಂಥ ಏರಿಯಾದಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ನೋಡೋಣ ನಾಳೆ ಏನೇನು ತೊಗೊಬರ್ತೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಅದನ್ನು ಸಮೇತನು. ಸೊ ಅವಳಿಗೆ ಇವಾಗ 6 ಇಯರ್ ಬರ್ಡೇ ಅಲ್ವಾ. ಸೊ ಅವಳಿಗೆ 6 ಗಿಫ್ಟು ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾಳೆ. ಸೊ ಹಂಗಾಗ್ಬಿಟ್ಟು ಏನಾದರೂ ಒಂದು ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬರ್ಡೇನ. ಸೊ ಅವಳ ಬರ್ಡೇ ಬಂದುಬಿಟ್ಟು ಔಟ್ಸೈಡು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಔಟ್ಸೈಡೂ ಬರ್ಡೇ ಮಾಡ್ಕೊಬಂದ್ಬಿಟ್ಟು ಮನೆಯಲ್ಲೂ ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಬರ್ಡೇ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಂದು ನನ್ನ ಮಗಳದು ಒಂದೇ ಹೆಚ್ಚು ಕಮ್ಮಿ ಅಷ್ಟೇ. ಅವಳದು 6 ಬರ್ಡೇ ಆದರೆ ನಂದು 7ಗೆ ಬರ್ಡೇ. ಇನ್ನಲ್ಲಿ ಅವಳಿಗೆ ಖುಷಿ ಆಗಿದೆ. ಸೊ ಡ್ರೆಸ್ ಎಲ್ಲ ಇಷ್ಟ ಆಗಿದೆ ಅವಳಿಗೆ. ಹ್ಯಾಪಿ ನಮ್ಮ ಮಗಳೇ, ಇಷ್ಟ ಆಯಿತಾ? ಸೊ ಅದು ತೊಗೊಬಂದಾಗಿಂದನೂ ನೋಡ್ತಾನೇ ಇದ್ದಾಳೆ. ಸೊ ನನ್ನ ಮಗಳು ಏನೇ ಐಟಮ್ ತೊಗೊಬಂದ್ರೂ ಫಸ್ಟ್ ಎಲ್ಲ ಓಪನ್ ಮಾಡಿಬಿಟ್ಟು ನೋಡಿಬಿಡ್ಬೇಕು, ಅವಾಗಲೇ ಅವಳಿಗೆ ಖುಷಿ ಆಗೋದು. ಸೊ ಅದೇ ರೀತಿಯೇ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 4 o'clock ಆಗಿದೆ. ಸೊ ಬೆಳಿಗ್ಗೆ 10 o'clock ನಾವು ಮನೆ ಬಿಟ್ಟಿದ್ದು. ಸೊ ಸಾಯಂಕಾಲ 4 o'clock ಆಯಿತು ನಾವು ಮನೆಗೆ ಬರೋಷ್ಟೊತ್ತಿಗೆ. ಸೊ ಮನೆಗೆ ಬಂದು ಕೆಲಸ ಎಲ್ಲ ಮುಗಿಸೋಷ್ಟಕ್ಕೆ ತುಂಬಾ ಸುಸ್ತಾಗೋಯಿತು. ಸೊ ವೀಡಿಯೋನೂ ಇದು ಲೇಟಾಗಿ ಮಾಡ್ತಾಯಿದ್ದೀನಿ. ಸೊ ಬಂದುಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಸೊ ನೈಟು ಅಡುಗೆ ಮಾಡಿಬಿಟ್ಟು ಊಟ ಎಲ್ಲ ತಿಂದುಬಿಟ್ಟು ಆಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಸೊ ಇದು ಪಿಂಕ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನ್ಯೂ ಪ್ಯಾಟರ್ನ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ. ಸೊ ನಾವು ರೆಗ್ಯುಲರಾಗಿ ಒಂದೇ ಅಂಗಡಿಗೆ ಹೋಗೋದು ಜಯನಗರದಲ್ಲಿ. ಸೊ ವೆಸ್ಟರ್ನಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಬಟ್ಟೆ. ಸೊ ಅದೇ ಥರನೇ ಅವರು ಬಂದುಬಿಟ್ಟು ಮಂಗಳೂರವರು. ಸೊ ನಮ್ಮೂರ ಸೈಡೆ ಅವರು. ಸೊ ನಮ್ಮ ಮನೆಯವ್ರಿಗೂ ಸ್ವಲ್ಪ ಪರಿಚಯ ಅವರು. ಸೊ ಯಾವಾಗಲೂ ಅಲ್ಲೇ ಹೋಗೋದು. ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಎಲ್ಲ ತೋರಿಸ್ತಾರೆ ನಮಗೆ. ಸ್ವಲ್ಪ ರೇಟು ಪರವಾಗಿಲ್ಲ. ಸೊ ಕ್ವಾಲಿಟಿ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ ಬಟ್ಟೆ, ನೀವೇ ನೋಡ್ತಾ ಇದ್ದೀರಲ್ವ. ಸೊ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ.
ಸೊ ಮಕ್ಳಿಗೆ ಮಾತ್ರ ಯಾವಾಗಲೂ ಅಲ್ಲೇ ಬಟ್ಟೆ ತೊಗೊಳ್ಳೋದು ನಾವು. ಸೊ ಅಲ್ಲಿ ಬಂದುಬಿಟ್ಟು ಫ್ಯಾನ್ಸಿ ಇಲ್ಲ, ಬರೀ ವೆಸ್ಟರ್ನ್ ಮಾತ್ರ ಅಷ್ಟೇ. ಸೊ ನ್ಯೂ ಬೇಬಿಯಿಂದ ಹಿಡಿದು ಒಂದು 10 ಇಯರ್ ಬೇಬಿವರೆಗೂ ಇದೆ ಅಷ್ಟೇ. ಅದೇ ಲಾಸ್ಟ್ ಅಂದ್ಕೊತೀನಿ. ಆಮೇಲೆ ಇಲ್ಲ, ಅಲ್ಲಿ ಬರೀ ಚಿಕ್ಕ ಮಕ್ಳಿಗೆ ಮಾತ್ರ ಅಷ್ಟೇ ಬಟ್ಟೆಯಲ್ಲಿ. ಬಟ್ ಕ್ವಾಲಿಟಿ ವೈಸ್ ಮಾತ್ರ ಸೂಪರಾಗಿದೆ. ಸೊ ಚಿಕ್ಕ ಮಕ್ಕಳಿಗೆಲ್ಲ ಫುಲ್ಲು ಕಾಟನ್ನು ಆ ಥರ ಫ್ಯಾಬ್ರಿಕಲ್ಲೇ ಚೆನ್ನಾಗಿರುತ್ತೆ ಬಟ್ಟೆ. ಪ್ರತಿಯೊಂದೂ ಸಿಗುತ್ತೆ ಅವರಿಗೆ, ಅವ್ರ ಹತ್ರ. ಚಿಕ್ಕ ಮಕ್ಕಳಿಗೆಲ್ಲ ನಾವು ಫಸ್ಟಿಂದನೂ ಅಲ್ಲೇ ಮಕ್ಕಳಿಗೆಲ್ಲ ಬಟ್ಟೆ ತೆಗ್ದಿದ್ದು. ಸೊ ಇವಾಗ್ಲೂ ಅಲ್ಲೇ ತೊಗೊಳ್ಳೋದು. ಸೊ ಕಾಟನ್ ಬಟ್ಟೆ ಅಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಸೊ ಅದೇ ಥರನೇ ಮತ್ತು ವೆರೈಟೀಸ್ ಎಲ್ಲ ಇರುತ್ತೆ ಮಕ್ಕಳಿಗೆ ಹಾಕೋದಕ್ಕೆ. ಚೆನ್ನಾಗಿರುತ್ತೆ ಬಟ್ಟೆ ಮಾತ್ರ ಸೂಪರಾಗಿದೆ. ನಿಮಗೇನಾದರೂ ಬೇಕು ಅಂದರೆ ಹೇಳಿ, ನಾನು ಅಡ್ರೆಸ್ನ ಹೇಳ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನಾದರೂ ಅಡ್ರೆಸ್ ಬೇಕು. ಸೊ ನಿಮ್ಗೇನಾದರೂ ಬಟ್ಟೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಲ್ಲಿ ಏನು ಅಂತ ಹೇಳ್ಬಿಟ್ಟು. ಸೊ ನಾನು ಅಡ್ರೆಸ್ನ ಹೇಳ್ತೀನಿ. ಸೊ ಜಯನಗರದಲ್ಲಿ 4th ಬ್ಲಾಕಲ್ಲಿ ತೊಗೊಂಡಿರೋದು ನಾವು. ಸೊ ಯಾವ ಅಂಗಡಿ ಏನು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿ ಅಂಗಡಿಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಅಲ್ಲಿ ಫುಲ್ಲು ರಶ್ ಇತ್ತು ಅಂಗಡಿ. ಸೊ ಅಲ್ಲೆಲ್ಲ ಪಾಪನ್ನು ನೋಡ್ಕೊಳ್ಬೇಕು. ಸೊ ಹಂಗಾಗ್ಬಿಟ್ಟು ನನಗೆಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಮನೆಗೆ ಬಂದುಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬಟ್ಟೆನೂ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇದೇ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಟೈಮ್ ಬಂದುಬಿಟ್ಟು 11 o'clock ಆಗಿದೆ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಟೈಮ್ ಬಂದುಬಿಟ್ಟು ಇನ್ನೊಂದು 5 minutes ಇದೆ 11 o'clock-ಗೆ. ನನ್ನ ಮಗಳು ಇವಾಗ ಊಟ ತಿಂತಾ ಇದ್ದಾಳೆ. ಸೊ ಅವಳು ಔಟ್ಸೈಡ್ ಹೋಗಿ ಬಂದಮೇಲೆ ಅವಳಿಗೆ ಸ್ವಲ್ಪ ಲೈಟಾಗಿ ಜ್ವರ ಇತ್ತು. ಸೊ ಸಿರಪ್ ಹಾಕಿದ್ದೆ, ಸ್ವಲ್ಪ ಸಿರಪ್ ಕುಡಿದ್ಬಿಟ್ಟು ಮಲ್ಕೊಬಿಟ್ಳು. ಎಷ್ಟು 6 o'clock-ಗೆ ಮಲ್ಕೊಂಡಿರೋದು ಅವಳು. 8:30 ಎದ್ದಿದ್ದಾಳೆ. ಸೊ ಎದ್ಬಿಟ್ಟು ಸ್ವಲ್ಪ ಹೊತ್ತು TV ನೋಡಿಬಿಟ್ಟು ತಮ್ಮನ ಜೊತೆ ಆಟ ಆಡಿಬಿಟ್ಟು ಇವಾಗ ಊಟ ತಿಂತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಹೇಳಿ ಮಗಳೇ. ಬಾಯ್ ಫ್ರೆಂಡ್ಸ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್. ಗುಡ್ ನೈಟ್ ಫ್ರೆಂಡ್ಸ್. ಸ್ವೀಟ್ ಡ್ರೀಮ್ಸ್ friends. I love you friends. I love you too friends. Bye friends. ಓಕೆ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಫ್ರೆಂಡ್ಸ್. ಎಲ್ರಿಗೂ ಗುಡ್ ನೈಟ್.